ಬಡವರ ಬಂಧು ವಿನೋದಣ್ಣಂಗೆ, ಬಡವರ ಬಂಧು ವಿನೋದಣ್ಣಂಗೆ. ದೇವರ ಆಯುಷ್ಯ ಆರೋಗ್ಯ ಚೆನ್ನಾಗೊಳ್ಳಪ್ಪ. ಆಗಲ್ಲ, ಅದು ಕೊಟ್ಟಂಗಾಗುತ್ತೆ. ಅಪ್ಪಾಜಿ ಇದು ನಮಗೂ ವಯಸ್ಸಾಯಿತು, ಕೈಗಳಿಗೂ ವಯಸ್ಸಾಯಿತು. ಏನು ಮಾಡೋಕ್ಕೆ ಅಷ್ಟೇ. ಶಿವ ಎಷ್ಟು ಕಾಲ ಕೊಟ್ಟಿದ್ದಾನೆ ಅಷ್ಟೇ. ಬೊಂಬೆ ಕೀ ಎಷ್ಟಿದೆ ಅಷ್ಟು ಓಡ್ತಾರೆ ಮಾಡಿದ್ರೆ. ಸ್ವಲ್ಪ ಧೈರ್ಯ ಜಾಸ್ತಿ, ಎನರ್ಜಿ ಇರೋದು. ಎಷ್ಟೇ ನಮ್ಗೆ ವಯಸ್ಸಾದ್ರೂ ಕೂಡ ನಮ್ಗಿಂತ ಜಾಸ್ತಿ ವಯಸ್ಸಾಗಿರುತ್ತಲ್ಲ, ನಮಗೂ ಜಾಸ್ತಿ ಇಂದನೇ ಅದು ಸರಿ ಹೋಗುತ್ತೆ. ಕಟ್ಟಾಬಿಡತ್ತೆ ನೋಡ್ಕೊ. ಆರ್ಡ್ರಾಗಿ ಬಂದ್ಬಿಟ್ರೆ ಕ್ಲೀನಾಗಿ ಕೆಲಸಕ್ಕೆ ಹೋಗ್ಬೇಕು. ಇದೆಲ್ಲ ನಿಮಗೆ ರೀಸೆಟ್ ಆಗಿ ತಿರುಗಿ ಅದು ಬಂದು ನಮಗೆ ಬಂದು ಸೇರ್ಬೇಕಂತ. ನಮ್ಮ ಹತ್ರ ದೊಡ್ಡ ದೊಡ್ಡ ಕಂಟೈನರ್ಸ್ ಇಲ್ಲ ಇಲ್ಲಿ, ಸಾರಿ ರಿಫೈನರಿ ಸ್ಟಾಕ್ ಮಾಡುವಂಥ ಇದಿಲ್ಲ. ಕರೆಕ್ಟಾ? LPGನ ಅದು ಬಂದಿರೋದು ಪ್ರಾಬ್ಲಮ್. ನಾವು ಯಾವಾಗಲೂ ನಾವು ಯುದ್ಧ ಕಾಲೇ ಶಸ್ತ್ರಾಭ್ಯಾಸ ಮಾಡ್ತೀವಿ. ಮೊದಲೇ ನಾವು ಶಸ್ತ್ರಾಭ್ಯಾಸ ಪ್ಲಸ್ ಅದ್ರ ಜೊತೆಲಿ ಅದಕ್ಕೆ ಬೇಕಾಗಿರುವಂಥ ಸಾಮಗ್ರಿ ಕೆಲಸ ಮಾಡುತ್ತೆ ಇಲ್ವೋ, ಅದಕ್ಕೆ ಬೇಕಾಗಿರುವಂಥ ಇಂಧನ ಎಷ್ಟು ದಿವಸಕ್ಕೆ ಎಷ್ಟು ಖರ್ಚು ಆಗುತ್ತೆ ಅನ್ನುವಂಥ ಲೆಕ್ಕಾಚಾರ. ಆ ಲೆಕ್ಕಾಚಾರ ಇಲ್ದಿರ ನಾವು ಗಟ್ಟಿಯಾಗಿದ್ದೀವಿ ಅಂತ ಹೇಳ್ಕೊಳ್ಳೋದು ತಪ್ಪು. ಇದು ನಮಗೆ ಈ ಯುದ್ಧ ದೊಡ್ಡ ಪಾಠ ನಮಗೆ. ಆ ಪಾಠನ ನಾವು ಕಲೀಲಿಲ್ಲ ಅಂದರೆ ನಾವು ಮನುಷ್ಯರಾಗಲ್ಲ. ಇನ್ಮೇಲೆ ಸೌದೆ ಇದ್ದರೆ ಸೌದೆಲೇ ಮಾಡೋಣ, ಜೀವನ ಮಾಡೋಕ್ಕೆ ಏನು ತೊಂದರೆ ಇಲ್ಲ. ನಾವು ಆವಾಗಲೇ ತಮಿಳ್ನಾಡಿಂದ ಸೈಕಲ್ ರಿಕ್ಷಾ ತರಿಸ್ಬೇಕು ರೆಡಿಯಾಗಿದ್ದೀವಿ ನಾನು. ಏನೂ ಇಲ್ಲ ಅಂದರೂ ಭಾಳ ಬದುಕು ತೋರಿಸ್ಬೇಕು ಮನುಷ್ಯ, ಅವನೇ ಮನುಷ್ಯ ಅಷ್ಟೇ. ನಮ್ಮ ತಾಯಿ ಇದ್ದಾಗ ಏನು ಇವ್ರು ಕೊಡ್ತಾರೆ ಅವ್ರು ಕೊಡ್ತಾರೆ ಅಂತ ಇರಲಿಲ್ಲ. ತಾಯಿ ಅಮ್ಮನ ಎದೆನೆಲ್ಲ ಹಾಲು ಕೊಟ್ಟವನು ಪರಮೇಶ್ವರ. ಅರ್ಥಾಗ್ತಾ ಇದ್ದೀರಾ? ಯಾರು ಅದನ್ನು ತಡೆಯೋಕ್ಕೂ ಆಗಲ್ಲ, ಬಿಡೋಕ್ಕೂ ಆಗಲ್ಲ. ನನ್ನಂಥ ನಿಮ್ಮಂಥ ಎಲ್ಲರಂಥ ಎಷ್ಟೋ ಕೋಟಿ ಜನಗಳನ್ನ ಈ ಭೂಮಿ ಹೊತ್ತು ನುಂಗಿ ಆರಾಮಾಗಿ ಮಲ್ಕೊಂಡಿದೆ. ಇದ್ರ ಮೇಲೆ ನಿಂತ್ಕೊಂಡು ನಾನಾಗಲಿ ನೀನಾಗಲಿ ಇನ್ನೊಂದಷ್ಟು ಕಾಲ ಮಾತಾಡ್ತೀವಿ ಅಷ್ಟೇ. ಆ ಮಾತು ನಿಂತೋಗುತ್ತೆ ಕೆಲವು ಕಾಲದಲ್ಲಿ. ಇದ್ದಾಗ ನಮ್ಮಿಂದ ಚಿಕ್ಕದಾಗಿ ಏನು ಮಾಡೋಕ್ಕೆ ಸಾಧ್ಯನೋ ನಾವು ಯಾವತ್ತೂ ನಾವು ಮಾಡ್ಕೊಂಡು ಹೋಗಬೇಕು. ಅದು ನಮಗೂ ಶ್ರೇಯಸ್ಸು, ಈ ಪ್ರಕೃತಿಗೂ ಶ್ರೇಯಸ್ಸು. ಕಣ್ಮುಂದೆ ಇರ್ತಕ್ಕಂಥ ಸೂರ್ಯ ಚಂದ್ರರು ಸಾಕ್ಷಿಯಾಗಿ ಅಂತ ಹೇಳ್ತಾರಲ್ಲ, ಎಲ್ಲಿ ದೇವ್ರನ್ನ ನೋಡಬೇಡ್ರಿ. ಮೇಲೆ ನೋಡಿದ್ರೆ ಸೂರ್ಯ ಇದ್ದಾನೆ, ತಂಪಾಗಿರೋದಕ್ಕೆ ಚಂದ್ರ ಬರ್ತಾನೆ. ಅವರಿಬ್ಬರು ಸಾಕ್ಷಿ. ಏನು ಬೇಕು ಮನುಷ್ಯನಿಗೆ? ಅವ್ನು ದೇವರಲ್ವ ನೋಡ್ತಾ ಇಲ್ವ? ಎಷ್ಟು ಎಲ್ಲ ಹೊಡೆದಾಡ್ತೀವಿ. ಅವ್ನು ಉರಿತಾನೇ ಇದ್ದಾನೆ, ನಾವು ಹೊಡೆದಾಡ್ತೀವಿ. ಎಲ್ಲವನ್ನೇ ದೇವ್ರು ಅಂತ ಕೇಳ್ತೀವಿ. ಮೇಲಿರೋನು ಯಾವನು? ಒಂದ್ಸರಿ ಅವ್ನು ಲೈಟ್ ಆಫ್ ಮಾಡಿಬಿಟ್ಟಂದ್ರೆ ಏನು ಕಾಣುತ್ತೆ? ಉಸಿರಾಡಲ್ಲ ನೆಟ್ಟಿಗೆ ನಾವು. ಈಗ ಮನುಷ್ಯ ಇಲ್ಲದೇ ಇರೋ ದೇವ್ರನ್ನ ಹುಡ್ಕೊಂಡು ಹೋಗ್ತಾನೆ ಇರ್ತಾನೆ. ಕಣ್ಣು ಕಾಣೋ ದೇವ್ರನ್ನ ಅವ್ನ ಬೆಳಗ್ಗೆ ಬಂದ್ಬಿಡ್ತಾನೆ ಮಾಮೂಲಿ. ಅವನು ಇಡ್ಲಿ ಗಿಡ ಥರ ಆಗ್ಬಿಟ್ಟಾನೆ ಸೂರ್ಯ ನಮಗೆ. ಅವ್ನು ಉರಿದ್ರೆ ನಾವು ಯಾರೂ ಇರಲ್ಲ. ಅಪ್ಪಾಜಿ ಕೊಡಪ್ಪ. ನಾನು ಬಡವ, ನಮ್ಮ ಅಮ್ಮನೂ ಬಡವರು. ನಮ್ಮದು ಇದು ಅಲ್ಪ ಕಾಣಿಕೆ. ಟಿ ವಿನಲ್ಲಿ ನೋಡಿದಾಗ ಚಾಲಕರು ಕಣ್ಣಲ್ಲಿ ನೀರು ಹಾಕ್ಕೊಂಡಾಗ ಹೃದಯ, ನನ್ನ ಕರಳು ಎಲ್ಲ ಕಲಿಸಿ ಹೋಗ್ಬಿಡ್ತು. ನನ್ನ ತಾಯಿಯವ್ರು ಬದುಕಿದ್ರೆ ಇದಕ್ಕಿನ್ನೂ ಉತ್ತಮವಾಗಿ ಮಾಡೋರು. ನನ್ನ ಏನು ಯೋಗ್ಯತೆಗೆ ಇದೆಯೋ ಅದನ್ನು ನಾನು ಮಾಡ್ತಾಯಿದ್ದೀನಿ. ಭಗವಂತನ ಹತ್ರ ನೀವು ಬೇಡ್ಕೊಳ್ಳಿ. ನಾನು ಉಳಿಬೇಕು ಅಂತ ಬೇಡ್ಕೋಬೇಡ್ರಿ, ನನಗೆ ಶಕ್ತಿ ಕೊಡು ಅಂತ ಬೇಡ್ಕೊಳ್ರಿ. ಶಕ್ತಿ ಕೊಡು ಅಂತ ಬೇಡ್ಕೊಳ್ರಿ. ಖಂಡಿತ ಅವನೇ ಕೊಡ್ಬೋದು. ನಾನು ಇದನ್ನು ಕೊಡ್ತಾಯಿದ್ದೀನಿ, ಚಿಕ್ಕದಾಗಿ ಕೊಡ್ತಾಯಿದ್ದೀನಿ. ಭವಿಷ್ಯದಲ್ಲಿ ತೊಂದರೆ ಯಾರಿಗೂ ಆಗೋದು ಬೇಡ, ಈ ಪರಿಸ್ಥಿತಿ ಬರಬಾರ್ದು ಅಂತ ಒಂದು ವೇಳೆ ಬಂದಾಗ ಅದಕ್ಕೂ ಕೊಡೋ ಶಕ್ತಿ, ಮತ್ತೆ ಕೊಡೋ ಶಕ್ತಿ ಭಗವಂತ ನಮ್ಗೆ ಕೊಡಲಿ. ಅಷ್ಟು ಬೇಡ್ಕೊಳ್ಳಿ ಸಾಕು, ನೀನು ಬೇಡ. ಇದು ಮಾತು ಯಾರು ಕೊಡ್ತಾ ಇದ್ದೀರ ಸಾಕು ನಮಗೆ.
ಬಡವರ ಬಂಧು ವಿನೋದಣ್ಣಂಗೆ ಬಡವರ ಬಂಧು ವಿನೋದಣ್ಣಂಗೆ ದೇವರ ಆಯುಷ್ಯ ಆರೋಗ್ಯ ಚೆನ್ನಾಗಿ ಕೊಡ್ಲಪ್ಪ. ಹಂಗೆ ಇದಾಗ್ತಾ ಇದೆ ಅಣ್ಣ. ಹಿಂಗೆ ಶೆಟ್ರೆ ಹಂಗೆ ಲೆಫ್ಟು. ಹಿಂಗೆ ಹೋಗ್ಬೇಕು. ಮಾದಿ ಅಂದರೆ ದೇಗುಲ ಅಂತಾರೆ, ಅಲ್ಲಿದ್ದೀವಿ. ಸೊ ಎಲ್ಲರಿಗೂ ಫುಡ್ ಕಿಟ್ ಕೊಡ್ತಾರೆ. ನಮಸ್ಕಾರ, ಎಲ್ಲಿಂದ ಬಂದಿರೋದು? ನೆಲಮಂಗಲ. ಓಕೆ, ಎಷ್ಟು ಹೆಲ್ಪ್ ಆಗುತ್ತೆ ಇದು ಇಂಥ ಟೈಮಲ್ಲಿ ಇದು ಮಾಡ್ತಾ ಇರೋದು? ತುಂಬ ಹೆಲ್ಪ್ ಆಗುತ್ತಣ್ಣ. ಗ್ಯಾಸ್ ಎಲ್ಲ ಸಿಗ್ತಾ ಇದೆಯಾ? ಇಲ್ಲ ಅಣ್ಣ, ಸಿಗ್ತಾ ಇಲ್ಲ. ಮುಂಚೆ ನಿಮಗೆ ಈಸಿಯಾಗಿ ಸಿಗ್ತಾ ಇತ್ತು, ಈಸಿಯಾಗಿ ಬಿಸ್ನೆಸ್ ಮಾಡ್ತಾ ಇದ್ರಿ. ಈಸಿಯಾಗಿ ಏನು ಮಾಡ್ತಾರಲ್ಲ, ಕಷ್ಟಪಡ್ತೀವಿ. ಬಟ್ ಹೆಂಗೆ ಬಿಸ್ನೆಸ್ ಎಲ್ಲ ಹೆಂಗೆ ನಡೀತಾ ಇದೆ ಇವಾಗ? ಬಿಸ್ನೆಸ್ ಎಲ್ಲ ಬಿದ್ದೋಗೈತಣ್ಣ. ಇವಾಗ ಬಾಡಿಗೆಗಳೇ ಇಲ್ಲ. ಗ್ಯಾಸ್ ರೇಟ್ ನೋಡಿದ್ರೆ 100 ರೂಪಾಯಿ. 100 ರೂಪಾಯಿಗೆ ಗ್ಯಾಸ್ ಹಾಕ್ಸಿ 100 ರೂಪಾಯಿ ಬಾಡಿಗೆ ಹೊಡೆಯೋಕ್ಕೂ ಆಗ್ತಿಲ್ಲ ನಮ್ಮ ಕೈಲಿ ಇವಾಗ. ಓಕೆ, ಅಂದರೆ ಈಗ ಬಾಡಿಗೆ ಹೊಡಿಯೋಕ್ಕಾಗ್ತಿಲ್ಲ, ಗ್ಯಾಸು ಸಿಗ್ತಾ ಇಲ್ಲ. ಹೌದು. ಮತ್ತೆ ಜೀವನ ಹೆಂಗೆ ನಡೀತಿದೆ? ಏನು ಮಾಡೋಕ್ಕಲ್ಲ ಅಣ್ಣ, ಅನುಭವಿಸ್ಬೇಕಲ್ಲ. ಸೊ ಈಗ ಇಂಥ ಟೈಮಲ್ಲಿ, ಅಂದರೆ ಕರೋನಾ ಟೈಮಲ್ಲಿ ಹೆಂಗೆ ಕಷ್ಟ ಆಯಿತು, ಅದೇ ಥರ ಕಷ್ಟ ಆಗ್ತಾ ಇದೆ ನಿಮಗೆ. ಹೌದಣ್ಣ. ಸೊ ಈ ಟೈಮಲ್ಲಿ ವಿನೋದಣ್ಣ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಿದ್ದಾರೆ. ಅವ್ರ ಕೈಲಾದ ಸಹಾಯ, ಯಾಕೆಂದ್ರೆ ಯಾವುದೇ ರಾಜಕಾರಣಿ ಅಲ್ಲ ಅಥವಾ ಯಾವುದೇ ಸಿನಿಮಾದಲ್ಲೂ ಆ್ಯಕ್ಟ್ ಮಾಡ್ತಿಲ್ಲ. ಆಗ ಮಾಡಿದಂಥದ್ದು ಸ್ವಂತ ಬೆವರು ಸುರಿಸಿ ದುಡ್ದಂಥ ದುಡ್ಡು. ಅವ್ರು ಏನು ಹೆಲ್ಪ್ ಮಾಡ್ತಾ ಇರೋದು ಅದೆಲ್ಲ ಅವರು ಬೆವರು ಸುರಿಸಿ ದುಡ್ದಂಥ ದುಡ್ಡು. ಯಾವುದೇ ರೀತಿ ಸಿನಿಮಾದಿಂದ ಬಂದಿದ್ದಲ್ಲ, ರಾಜಕೀಯದಿಂದ ಬಂದಿದ್ದಲ್ಲ. ಅವ್ರ ದುಡ್ಡಲ್ಲಿ ಏನೋ ಒಂದು ಸಹಾಯ ಮಾಡ್ತಾರೆ. ಹೇಗೆ ಅನಿಸ್ತದೆ ನಿಮಗೆ? ತುಂಬ ಖುಷಿ ಆಗ್ತೈತೆ ಅಣ್ಣ. ಖುಷಿ ಆಗ್ತದೆ. ಓಕೆ ಬ್ರದರ್, ನೀವು? ಸರ್, ನಮ್ಮ ಹೆಸರು ರಂಗಸ್ವಾಮಿ ಅಂತ. ನಮ್ಮದೂರು ಇಲ್ಲೇ ಪಕ್ಕದೂರು ರಂಗಪ್ಪನಪಳ್ಳಿ ಅಂತ. ನಾವು 8ನೇ ಕ್ಲಾಸ್ ಇದ್ದಾಗಿಂದ ಇಲ್ಲಿಗೆ ಬಂದು ಅಮ್ಮನೂ ವಿನೋದಣ್ಣ ಇಬ್ಬರು ಬಂದು ಇಲ್ಲಿ ಸೇರ್ಕೊಂಡಿದ್ದು. ಆವತ್ತಿನ ಕಾಲದಲ್ಲಿ ನಾವು ಇಲ್ಲಿಂದ ನೆಲಮಂಗಲಕ್ಕೆ ನಡ್ಕೊಂಡು ಹೋಗ್ಬೇಕಾಯ್ತು. ಒಂದು ಆಟಕ್ಕೆ 500 ರೂಪಾಯಿ ಕೇಳೋರು. ಏನು ಅನುಕೂಲನೂ ಇರಲಿಲ್ಲ. ನಮ್ಮ ಕ್ಷೇತ್ರಕ್ಕೆ, ನಮ್ಮ ಸೋಲ್ದನಹಳ್ಳಿ ಪಂಚಾಯತಿ ವ್ಯಾಪ್ತಿಗೆ ಬಂದಾದಮೇಲೆ, ಅಮ್ಮನೂ ವಿನೋದಣ್ಣ ಬಂದಾದಮೇಲೆ ಒಂದು ಬಸ್ಸು ಗೌರ್ಮೆಂಟ್ ಕಡೆಯಿಂದ ಅವರೇ ಸ್ವಂತ ಹೋಗಿ, ಸಹಕಾರ ಯಾರು ಸಹಕಾರ ತಗೊಂಡಿಲ್ಲ, ಅವರೇ ಹೋಗಿ ಖುದ್ದಾಗಿ ಹೋಗಿ ಡಿಪೋತಕ್ಕೆ ಹೋಗಿ, ಪಿಣ್ಯ ಡಿಪೋ 27ನೇ ಡಿಪೋಗೆ ಹೋಗಿ ನಮ್ಮ ಗ್ರಾಮಕ್ಕೆ BMTC ಬಸ್ ಬೇಕೇ ಬೇಕು ಅಂತೇಳಿ ಸ್ಕೂಲ್ ಹುಡುಗರು ಇಲ್ಲಿಂದ 10 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಯ್ತು. ಅಂಥ ಸಂದರ್ಭದಲ್ಲಿ ಖುದ್ದಾಗಿ ಅವರೇ ಹೋಗಿ ಒಂದು BMTC ಬಸ್ ಹಾಕ್ಸಿದ್ರು. ಸೋಲ್ದನಹಳ್ಳಿ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಸೋಲ್ದನಹಳ್ಳಿ ಬಂದು ಫಸ್ಟ್ BMTC ಬಸ್ನ ಎಂಟ್ರಿ ಮಾಡಿಸಿದ್ದೆ ಅವರೇ ಎಂಟ್ರಿ. ಯಾರು ರಾಜಕೀಯದವರು ಬರಲಿಲ್ಲ, ಮತ್ತೊಬ್ರು ಯಾರು ಬರಲಿಲ್ಲ. ಬಸ್ BMTC ಬಸ್ಸು ಪ್ರಥಮ ಪೂಜೆ ಮಾಡಿದ್ದು ಅಣ್ಣಾರೇ, ಅಮ್ಮರೇ. ಓಕೆ, ಆಗ್ಲಿಂದ ನೋಡ್ಕೊಂಡು ಬಂದಿದ್ದೀರಾ? ಆಗ್ಲಿಂದ ನೋಡ್ಕೊಂಡು ಸಹಾಯ ಗುಣ ಏನೇ ಇದ್ರೂ ಜನಗಳ ಪರವಾಗಿ, ರೈತರ ಪರವಾಗಿ, ರೈತರ ಪರವಾಗಿ ಹೋರಾಟ ಮಾಡ್ಕೊಂಬರ್ತಾವ್ರು ಅವರು. ಅಮ್ಮ ನಮಸ್ತೆ. ಏನು ಇಲ್ಲಿ ಇದಕ್ಕೆ ಬಂದಿದ್ದೀರಾ? ನೋಡ್ಕೊಂಡು ಹೋಗ್ಬಂದಿದ್ದೀರಾ? ಸರ್ ನಮಸ್ತೆ. ಸರ್ ಎಲ್ಲಿಯವರು ನೀವು? ನೆಲಮಂಗಲ. ಈ ಕಡೆ ನಿಂತ್ಕೊಳ್ಳಿ. ಓಕೆ, ಎಷ್ಟು ಹೆಲ್ಪ್ ಆಗುತ್ತೆ? ಒಂದು ಸ್ವಲ್ಪ ಹೆಲ್ಪ್ ಆಗುತ್ತಲ್ಲ ಇದು? ಹೆಲ್ಪ್ ಆಗುತ್ತೆ ಸರ್, ತುಂಬ ಒಳ್ಳೆ. ಹೆಂಗೆ ಗ್ಯಾಸ್ದೆಲ್ಲ ಸಮಸ್ಯೆ ತೊಂದರೆ ಆಗ್ತಿದೆ ನಿಮಗೆ? ತುಂಬ ತೊಂದರೆ, ಅಲ್ಲಿ ಯುದ್ಧ, ಇಲ್ಲಿ ನಿಮಗೆ ಗಾಡಿಗಳೆಲ್ಲ ಮನೆ ಹತ್ರ ನಿಲ್ಸ್ಬಿಟ್ಟಿದ್ದೀವಿ ಸರ್. ಅಪ್ಪ ಅಮ್ಮಂಗೆ ಹುಷಾರಿಲ್ಲ, ಅಪ್ಪ ಅಮ್ಮಂಗೆ ಇದು ಯಾರು ಸರ್ ಯಾರು ಕೊಡೋಕ್ಕಾಗ್ತಾ ಇಲ್ಲ. ಅಟ್ಲೀಸ್ಟು ನಮಗೆ ಹೆಲ್ಪ್ ಮಾಡ್ತಾ ಆಟೋದವ್ರಿಗೆ ಅಂತೇಳಿ ಮನಸ್ಸು ಮಾಡಿದ್ರಲ್ಲ, ಅದು ಗ್ರೇಟ್ ಸರ್. ಅಂದರೆ ಇಲ್ಲಿ 10 ರೂಪಾಯಿ ಕೊಡಲಿ, ಯಾವುದೇ ರಾಜಕೀಯದಲ್ಲಿ ಇಲ್ಲ, ಯಾರು ಮಾಡ್ತಿಲ್ಲ. ಅವ್ರ ಮನಸ್ಸು ಬಂದಿದೆಯಲ್ಲ ಸರ್, ಅವ್ರಿಗೆ ಈ ಕೊಡಬೇಕು ಅವ್ರಿಗೆ ಅಂತೇಳಿ, ಅದು ಇರೋದು. ನಮಸ್ತೆ. ನಾನೇ ಮಾತಾಡೋಲ್ಲ ಪ್ಲೀಸ್. ಓಕೆ ಸ್ನೇಹಿತರೆ, ನೋಡಿದ್ರಲ್ಲ. ಆ್ಯಕ್ಚುಲಿ ಇದು ಒಂದು ಏನು ಹೇಳಬೇಕು ಅಂತ ಗೊತ್ತಾಗಲ್ಲ. ಯಾಕೆಂದರೆ ಇಲ್ಲೇನು ಅವರು ಯಾವುದೇ ರೀತಿ ರಾಜಕೀಯ ವ್ಯಕ್ತಿನೂ ಅಲ್ಲ. ನಾನು ಸಮಾಜ ಸೇವೆ ಮಾಡ್ತೀನಿ, ಆ ರೀತಿ ಮಾಡ್ತೀನಿ ಅಂತವ ರಾಜಕೀಯ ವ್ಯಕ್ತಿನೂ ಅಲ್ಲ, ಯಾರೂ ಅಲ್ಲ. ಬಟ್ ಆದ್ರೂ ಸಹ ಸ್ವಂತ ಬೆವರು ಸುರಿಸಿ ದುಡಿಯುವಂಥ ದುಡ್ಡು, ಅಂದರೆ ಅವರು ರೈತರ ಕೆಲಸ ಮಾಡಿಕೊಂಡು ಜಮೀನಲ್ಲಿ ಬಂದಂಥ ಲಾಭದಲ್ಲಿ ಎಷ್ಟೋ ಜನಕ್ಕೆ ಸಹಾಯ ಮಾಡುವಂಥ ಒಂದು ಗುಣ ಯಾರಿಗೂ ಸಿಗೋದಿಲ್ಲ.